ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಹಾಗಾದರೆ ನಾನಿವತ್ತು ಬಂದು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ, ಮೊಟ್ಟೆ ಪಲ್ಯನ ಜಸ್ಟ್ 5 ಮಿನಿಟ್ಸಲ್ಲಿ ಯಾವ ರೀತಿ ಸುಲಭವಾಗಿ ಹೆಲ್ತಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಬಂದು ಒಂದು 5 to 6 ಎಗ್ಸ್ ತೊಗೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ 2 ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪನೇ ಬೆಳೆಸ್ತೀನಿ, ಯಾಕಂದರೆ ಸ್ವಲ್ಪ ಎಣ್ಣೆಲೇ ಅಡುಗೆ ಆಗುತ್ತೆ ಅದು. ಅದಾದ ನಂತರ ನಾನು ಫಸ್ಟ್ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ತೊಗೊಂಡು ಈರುಳ್ಳಿ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಎಷ್ಟು ಹೆಚ್ಚಿರೋಷ್ಟು ಏನಿದೆ ಈರುಳ್ಳಿ ಅದನ್ನು ಹಾಕ್ಕೊಂಡು ಹಾಗೆ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ, ಮತ್ತು ಗೋಲ್ಡನ್ ಆಗುತ್ತೆ, ಮತ್ತು ಈರುಳ್ಳಿ ಬಂದು ಸಾಫ್ಟ್ ಆಗುತ್ತೆ. ಹಾಗೆಯೇ ಚಪಾತಿ ಕೂಡ ರೆಡಿ ಮಾಡ್ತಿದ್ರು ಅಮ್ಮ ಆ ಕಡೆ. ಸೊ ನಾನು ಈ ಕಡೆ ಮೊಟ್ಟೆ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಂಡು ರೌಂಡ್ಗೆ. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ನಾವು ಈ ರೀತಿ ಹಸಿಮೆಣ್ಸಿಕಾಯಿ ಹಾಕಿದ್ರೆ ತುಂಬ ಖಾರ ಬಿಟ್ಕೊಳ್ಳೋದಿಲ್ಲ, ಮತ್ತು ನಾವು ಅದನ್ನು ಬೇಗ ರಿಮೂವ್ ಮಾಡ್ಕೊಬೋದು. ಇದೊಂದು ಟಿಪ್ಸ್ ನಾನು ಯೂಸ್ ಮಾಡೋದು. ಅದಾದ ನಂತರ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಮಾಡಬೇಕಂದ್ರೆ, ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಮನೇಲಿ ನಾವು ಮಾಡಿರುವಂಥ ಪುಡಿ. ನಾನಿಲ್ಲಿ 1.5 ಟೀ ಸ್ಪೂನ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ನಿಮಗೆ ಯಾವ ರೀತಿ ಬೇಕು ಸ್ಪೈಸಸ್ಸು ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಹಾಕೊಂಡ ನಂತರ ಇದಿಷ್ಟನ್ನೇ ಫಸ್ಟು ಫ್ರೈ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡಾಗ ಏನು ಖಾರದ ಸ್ಮೆಲ್ ಇರುತ್ತೆ ಅಥವಾ ಅದರದ್ದು ಹಸಿ ವಾಸನೆ ಏನಿರುತ್ತೆ ಖಾರದ್ದು ನೀಟಾಗಿ ಫ್ರೈ ಆಗುತ್ತೆ. ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ತೊಗೊಂಡು ಒಂದು 1/4 ಟೀ ಸ್ಪೂನ್ ಹಾಕ್ಕೊಬೇಕು. ಅರಿಶಿನ ಯಾವುದಕ್ಕೆ ತಾನೇ ಒಳ್ಳೆಯದಿಲ್ಲ. ಸೊ ನಾನ್ ವೆಜ್ ಯಾವುದೇ ಬಳಸ್ತಾ ಇದ್ರು ನಾನು ಅರಿಶಿನ ಬಳಸೋದು ನಮ್ಮಲ್ಲಿ ಉಪಯೋಗ ಮಾಡ್ತೀವಿ ನಾವು ಅದನ್ನು. ವೆಜ್ಗೂ ಸಹ ವೆಜ್ಗೆ ಯಾಕಂದರೆ ನಾವು ಅದರಲ್ಲಿ ಸಾಂಬಾರು ಪುಡಿಲೇ ಹಾಕಿರ್ತೀವಿ, ಬಟ್ ನಾನ್ ವೆಜ್ ಬಳಸಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ತೀವಿ. ಸೊ ಮೊಟ್ಟೆಗೋಸ್ಕರ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇರೋದು ಅರಿಶಿನ ನಿಮಗೆ ಒಳ್ಳೆ ಫ್ಲೇವರು ಕೊಡುತ್ತೆ, ಮತ್ತು ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದದು. ಈ ಈರುಳ್ಳಿ ಮತ್ತು ಖಾರ ಬೆಂದ ನಂತರ ಸೊ ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಬಾಯ್ಲ್ ಆಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ನೀರು ಖಾರ ಸಹ ಚೆನ್ನಾಗಿ ಬೆಂದಿರುತ್ತೆ, ಈರುಳ್ಳಿ ಸಹ ಚೆನ್ನಾಗಿ ಚೆನ್ನಾಗಿ ಬೆಂದಿರುತ್ತೆ ಅದು ನಮಗೆ. ಇದು ಬೇಯಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಮತ್ತೆ ಇನ್ನಷ್ಟು ಉಪ್ಪು ಬೇಕಾಗುತ್ತೆ, ಯಾಕಂದರೆ ಮೊಟ್ಟೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗಲ್ಲ. ಇದು ಎಗ್ ಬುರ್ಜಿ ಮಾಡ್ತಿರೋದ್ರಿಂದ ಉಪ್ಪು ಬೇಕೇ ಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಆದಾಗ ನಾವೇನು ಮಾಡಬೇಕು, ಮೊಟ್ಟೆ ನಾನೇನು ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ಬೌಲ್ಗೆ ಒಡೆದು ಮುಂಚೆನೇ ಹಾಕಿಟ್ಕೊಂಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತಲ್ವ ನಮಗೆ.
ನೀವು ನೋಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಂಡ್ರೆ ಖಾರ ಉಪ್ಪು ಎಲ್ಲ ಬೆಂದಿರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವೀಗ ಸ್ವಲ್ಪ ಏನು ನಾವು ಮೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮೊಟ್ಟೆನ ಹಾಕೊಬೋದು. ಈಗ ಮೊಟ್ಟೆ ಹಾಕಿದ ತಕ್ಷಣವೇ ನಾವು ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ನಮಗೆ ಮೊಟ್ಟೆ ಪಲ್ಯ ಅಂದರೆ ಪೂರ್ತಿ ಸ್ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದು ಒಂದು ಸ್ವಲ್ಪ ಪಲ್ಪಿ ಆಗಿರಬೇಕು. ಜಸ್ಟ್ ಈ ರೀತಿ ಮೆತ್ತಗೆ ಕೈ ಆಡಬೇಕು. ಎಲ್ಲೋನ ಸ್ವಲ್ಪ ಹಾಗೇ ಲೈಟಾಗಿ ನೀವು ಇದನ್ನು ಕೈಲಿ ಆಡ್ತಾ ಬಿಡಿಸ್ಕೊಬೇಕು. ಅದನ್ನು ಜಸ್ಟ್ ಈ ಥರ ಲೈಟಾಗಿ ಮಾಡ್ಕೊಬೇಕು. ಮತ್ತು ಇನ್ನೊಂದು ಅಡಿಲಿ ತಳ ಕಚ್ಚಬಾರ್ದು. ಆ ರೀತಿ ಸಿಮ್ಮಲ್ಲಿ ಇಟ್ಕೊಂಬಿಡ್ಬೇಕು. ಇವಾಗ ಅದಾದಮೇಲೆ ಒಂದು ಜಸ್ಟ್ 1 ಮಿನಿಟ್ ಅದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. ನಾವು ಅದನ್ನು ಹಾಗೇ ನಿಧಾನಕ್ಕೆ ಮಾಡಿ ಕೈ ತೆಗೆದುಬಿಡಬೇಕು. ಅವಾಗೇನಾಗುತ್ತೆ, ಸ್ವಲ್ಪ ಕೆಳಗಡೆ ತಿಕ್ನೆಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾವು ಮೆತ್ತಗೆ ಮೇಲಿನ ಕೆಳಗಿಂದ ಮೇಲ್ ಮೊಟ್ಟೆನ ಎತ್ತಾಕೊಂಡ್ರೆ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅದು. ಈ ರೀತಿಯ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನೀವು ಸ್ವಲ್ಪ ಕೈ ಆಡಿಕೊಂಡು ನಿಧಾನಕ್ಕೆ ಸುತ್ತ ಬಾಣಲಿಲಿ ಪಾತ್ರೆಲಿ ಏನೇನಿದೆ ಅದನ್ನು ಸ್ವಲ್ಪ ಹಾಗೆ ನೀವು ತೊಗೊಂಬಿಡ್ಬೇಕು. ಇಲ್ಲಾಂದರೆ ಗಟ್ಟಿ ಆದಮೇಲೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಅದು ಅವಾಗ ಬರಲ್ಲ. ಈಗಲೇ ಸುತ್ತ ಏನೇನಿದೆ ಪಾತ್ರೆಲಿ ಮೊಟ್ಟೆ ಕಚ್ಕೊಂಡಿರೋದು ಅದನ್ನೆಲ್ಲ ಹೇಳ್ಕೊಂಡ್ರೆ ನೀವು ಸರಿ ಆಗುತ್ತೆ. ಮಿಕ್ಸ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ನೋಡಿ, ಎಲ್ಲ ಆದ ನಂತರ ಈ ರೀತಿ ಆಗುತ್ತೆ. ನಿಧಾನಕ್ಕೆ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಪಲ್ಪಿ ಆಗಿರುತ್ತೆ. ರೀತಿ ಅಂದರೆ ತಿನ್ನಬೇಕಾದ್ರೆ ನಿಮಗೆ ಮೊಟ್ಟೆ ಸಿಗುತ್ತೆ. ತುಂಬಾ ಇಲ್ಲಾಂದರೆ ತುಂಬ ಸ್ಮ್ಯಾಶ್ ಮಾಡಿಬಿಟ್ರೆ ನಿಮಗೆ ಮೊಟ್ಟೆ ಅಂತ ಫೀಲೇ ಆಗೋಲ್ಲ ಅದು. ಮತ್ತು ಟೇಸ್ಟು ಸಹ ಡಿಫ್ರೆಂಟ್ ಆಗಿಬಿಡುತ್ತೆ. ಇದಿಷ್ಟು ಆದ ನಂತರ ನಾನೇನು ಮಾಡ್ತೀನಿ, ಈ ರೀತಿ ನೋಡಿ ಪಲ್ಪಿ ಇದೆಲ್ಲ ತೋರಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ನಾವೀಗೇನು ಮಾಡಬೇಕು, ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಹಾಕ್ತೀವೋ ಮೊಟ್ಟೆ ಪಲ್ಯಕ್ಕೆ ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಆ್ಯಡ್ ಮಾಡಿಕೊಂಡು ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಮೇಲೆ ಅಂತಂದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಅದರ ನಿಮಗೆ ಹೆಲ್ತ್ ಬೆನಿಫಿಟ್ ಸಹ ಹಸಿ ಸೊಪ್ಪಲ್ಲೇ ಚೆನ್ನಾಗಿ ಸಿಗೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಪಲ್ಯ ರೆಡಿಯಾಗಿದೆ. ನಾವು ಇದನ್ನು ಚಪಾತಿ ಜೊತೆ ಆರಾಮಾಗಿ ಸವಿಬೋದು. ಮತ್ತು ನೀವು ಅನ್ನ ಸಾಂಬಾರು ಮಾಡಿಕೊಂಡ್ರೂ ಸಹ ಆರಾಮಾಗಿ ಊಟ ಮಾಡೋದಕ್ಕೆ ಚೆನ್ನಾಗಿ ಖುಷಿ ಬರುತ್ತೆ. ನಾವಿವತ್ತು ಮೊಟ್ಟೆ ಪಲ್ಯ ಮಾಡಿದ್ದೀವಿ. ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ನಿಮಗೆ ಬೇರೆ ರೆಸಿಪಿ ಬೇಕಾದರೂ ಕಮೆಂಟ್ಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.